ಸ್ನೇಹಿತರೆ ನಮಸ್ಕಾರ. ಇದು ಮುಂದೆ ಕಾಣ್ತಿರ್ತಕ್ಕಂಥ ಗಾಡಿ ಓಲಾ S1X+. ಸೊ ಇದ್ರ ಬಗ್ಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಈಗ ಆಲ್ರೆಡಿ ನಾನೊಂದು ವೀಡಿಯೋ ಮಾಡಿ ಕೂಡ ಹಾಕಿದ್ದೆ, ಅದರ ಸಮಸ್ಯೆಗಳೇನೇನಂತ. ಈಗ ನೋಡಿ ಫೈನಲಿ ಇದು ಬೆಂಕಿ ಎತ್ಕೊಂಡು ಉರಿತಾ ಇದೆ. ಯಾಕೆ ಅಂತಂದರೆ ಇದು ಡಿಫೆಕ್ಟೆಡ್ ಸ್ಕೂಟರ್, ಅಂದರೆ ಒಂದು ಕಳಪೆ ಗುಣಮಟ್ಟದ ಒಂದು ಸ್ಕೂಟರ್ನ ಓಲಾದವ್ರು ತಯಾರು ಮಾಡಿಬಿಟ್ಟು ದೇಶದಾದ್ಯಂತ ಸೇಲ್ ಮಾಡ್ತಾಯಿದ್ದಾರೆ. ಇವರು ಸೇಲ್ಗೆ ಕಾನ್ಸಂಟ್ರೇಟ್ ಮಾಡೋದಷ್ಟು ಸರ್ವಿಸ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಅಂದರೆ ಒಂದು ಗಾಡಿ ನೀವು ಸರ್ವಿಸ್ ಸೆಂಟ್ರಿಂದ ಹೊರಗೆ ತಗೊಂಡಿರಂದರೆ ಮುಗೀತು, ನೀವ್ಯಾರೋ ಅವ್ರು ಆ ಥರ ನಡ್ಕೊಳ್ತಾರೆ. ಸೊ ಇದೊಂದು ಡಿಫೆಕ್ಟೆಡ್ ಸ್ಕೂಟರು ನಾನು ತಗೊಂಡು ಹೆಚ್ಚು ಕಡಿಮೆ ಹತ್ತತ್ರ 1 ವರ್ಷ ಆಯಿತು. ಸೊ 1 ವರ್ಷದಿಂದ ಇದರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅವ್ರು ಪಟ್ಟಿ ಮಾಡಿಬಿಟ್ಟು ಸರ್ವಿಸ್ ಸೆಂಟ್ರಲ್ಲಿ ಹೇಳ್ತಾನೆ ಬರ್ತಾಯಿದ್ದೀನಿ. ಸೊ ಆದರೂ ಕೂಡ ಸರ್ವಿಸ್ ಸೆಂಟ್ರಲ್ಲಿ ಯಾವುದೇ ರೀತಿ ಕಿವಿಗೆ ಹಾಕ್ಕೊಂಡಿರಲಿಲ್ಲ ಅವರು. ಸೊ ಈ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಉಲ್ಬಣ ಆಗ್ತಾನೇ ಹೋಯಿತು. ಅದರಲ್ಲೂ ನಾನು ತಗೊಂಡು 1 ವರ್ಷದಲ್ಲಿ ಸುಮಾರು 5 ತಿಂಗಳ ಕಾಲ ಸರ್ವಿಸ್ ಸೆಂಟ್ರಲ್ಲೇ ಇದು ಗಾಡಿ ಇತ್ತು. ಆದರೂ ಕೂಡ ಅಲ್ಲಿ ಯಾವುದೇ ರೀತಿ ಪ್ರಯೋಜನ ಆಗಿರಲಿಲ್ಲ, ಅಂದರೆ ರಿಪೇರಿನೇ ಮಾಡಿಲ್ಲ. ಸೊ ಹಾಗೆ ತಂದು ನನಗೆ ಕೊಟ್ಟಿದ್ದಿದ್ರು. ಸೊ ನಾನು ನಿನ್ನೆ ಚಾರ್ಜಿಗೆ ಹಾಕಿದಾಗ, ರಾತ್ರಿ ಚಾರ್ಜಿಗೆ ಹಾಕಿದಾಗ ಇದಕ್ಕಿದ್ದಂಗೆ ಬೆಂಕಿ ಎತ್ಕೊಂಡು ಈ ಥರ ಉರಿತಾ ಇದೆ. ಇಂಥ ಒಂದು ಕಳಪೆ ದರ್ಜೆಯ ಗುಣಮಟ್ಟದ ವೆಹಿಕಲ್ಗಳನ್ನ, ಅಂದರೆ ಗಾಡಿಗಳನ್ನ ತಯಾರು ಮಾಡಿಬಿಟ್ಟು ದೇಶದಾದ್ಯಂತ ಸೇಲ್ ಮಾಡ್ತಾಯಿದೆ ಓಲಾ ಕಂಪನಿ. ನಾನು ಇತ್ತೀಚೆಗೆ ಈ ಸಮಸ್ಯೆಗಳನ್ನ ಕುರಿತು ನಾನು ಭವೇಶ್ ಅಗರ್ವಾಲ್, ಅಂದರೆ ಓಲಾದ CEO ಇದ್ದಾರಲ್ಲ, ಅವರಿಗೆ ಟ್ಯಾಗ್ ಮಾಡಿಬಿಟ್ಟು ಟ್ವೀಟ್ ಕೂಡ ಮಾಡಿದ್ದೆ. ಅವ್ರು ಏನು ಮಾಡಿದ್ರೆ ಕಂಪ್ನಿಯಿಂದ ಅದನ್ನು ಟ್ವೀಟ್ ಡಿಲೀಟ್ ಮಾಡಿ, ನಾವು ನಿಮ್ಗೆ ಏನೇ ಸಮಸ್ಯೆ ಇದ್ರೆ ನಾವು ಮಾಡ್ಕೊಡ್ತೀವಿ ಅಂತೇಳಿ ಅದರಿಂದ ಒಂದಷ್ಟು ಸೇಲ್ಸ್ ಮ್ಯಾನೇಜರೆಲ್ಲ ನನಗೆ ಕಾಲ್ ಮಾಡಿದರು. ಆಯಿತು ಅಂತೇಳಿ ನಾನು ಡಿಲೀಟ್ ಮಾಡಿದ್ದೆ. ಆದರೂ ಸಮಸ್ಯೆಗಳು ಮತ್ತೆ ಅದೇ ಪುನರಾವರ್ತನೆ ಆಗುತ್ತಿದ್ದಕ್ಕೆ ನಾನು ಮತ್ತೆ ಅದೇ ರೀತಿ ಟ್ವೀಟ್ ಮಾಡಿ ಅವ್ರನ್ನ ಟ್ಯಾಗ್ ಮಾಡಿದ್ದಕ್ಕೆ ಕೊನೆಗೆ ನನ್ನ ಟ್ವಿಟರ್ ಹ್ಯಾಂಡಲ್ನೇ ಡಿಲೀಟ್ ಮಾಡಿಸಿದ್ರೆ, ರಿಪೋರ್ಟ್ ಮಾಡಿಸ್ಬಿಟ್ಟು. ಆ ಥರ ಖತರ್ನಾಕ್ ಐಡಿಯಾಗಳನ್ನ ಕೂಡ ಇವರು ಬಳಸ್ತಾರೆ. ಸೊ ನೋಡಿ, ಈಗ ಫೈನಲಿ ಇಂಥ ಒಂದು ಡಿಫೆಕ್ಟೆಡ್ ಸ್ಕೂಟರು ಒತ್ತಿ ಉರಿತಾ ಇದೆ. ಇದಕ್ಕೂ ಮುಂಚೆ ಅಕಸ್ಮಾತ್ ನಾವೇನಾದರೂ ಗಾಡೀಲಿ ಯಾರಾದರೂ ಇದ್ದಿದ್ರೆ ಅದರ ಗತಿ ಏನಾಗಬೇಕಿತ್ತು, ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ಇದರ ಸಮಸ್ಯೆಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ, ಸಾಕಷ್ಟು, ನೂರಾರು, ಸಾವಿರಾರು ಅಂತಲೇ ಹೇಳ್ಬೋದು. ಸೊ ನಾವು ಇತ್ತೀಚೆಗೆ ಪರಿಸರ ರಕ್ಷಣೆ ಆಗಿರ್ಬೋದು, ಅಥವಾ ಒಂಚೂರು ಫ್ಯೂಯಲ್, ನಾವು ಅಂದರೆ ಇಂಧನದ ಉಳಿತಾಯ ಆಗಿರ್ಬೋದು, ಏನಾದರೂ ಮಾಡಲಿಕ್ಕೆ ಸಾಕಷ್ಟು ಭಾರತೀಯರು ಈ ಓಲಾ ಸೇರಿದಂತೆ ಎಲೆಕ್ಟ್ರಿಕಲ್ ಸ್ಕೂಟರ್ಗಳನ್ನ ತಗೊಳ್ತಾ ಇದ್ದೀವಿ. ಆದರೆ ಸಾಕಷ್ಟು ಕಂಪ್ನಿಗಳು ಇವತ್ತು ಮಾರುಕಟ್ಟೆಯಲ್ಲಿ ಇದ್ದರೂ ಕೂಡ ಕೆಲವೊಂದಷ್ಟು ಕಂಪ್ನಿಗಳು ಗುಣಮಟ್ಟದ ವಾಹನಗಳನ್ನ ತಯಾರು ಮಾಡಿಬಿಟ್ಟು ಮಾರುಕಟ್ಟೆಗೆ ತಂದಿದೆ. ಆದರೆ ಈ ಓಲಾ ಮಾತ್ರ ಕಳಪೆ ಗುಣಮಟ್ಟದ ಗಾಡಿಗಳನ್ನ ಮಾತ್ರ ತಯಾರು ಮಾಡಿ ಬಿಡುಗಡೆ ಮಾಡ್ತಾಯಿದೆ. ಸೊ ಸಾಧ್ಯವಾದಷ್ಟು ಮುಂದಿನ ದಿನಗಳಲ್ಲಿ ಓಲಾ ಗಾಡಿಗಳನ್ನು ತಗೋಬೇಕು ಅಂತ ಯಾರಾದರೂ ಇದ್ದರೆ ಅವರ ಗಮನಕ್ಕೆ ನಾನು ಬಯಸೋದೇನಂತಂದರೆ, ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ಈ ಗಾಡಿ ತಗೋಬೇಕಾದ್ರೆ 100 ಸಲ ಅಂದರೆ 1000 ಸಲ ಯೋಚನೆ ಮಾಡಿಬಿಟ್ಟು ಈ ಗಾಡಿಗೆ ಕೈ ಹಾಕಿ. ಇಲ್ಲಾಂದರೆ ಈ ಥರ ಒತ್ತಿ ಉರಿತಕ್ಕಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಇತ್ತೀಚೆಗೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಒಂದು ಶೋರೂಮ್ಗೆ ಬೆಂಕಿ ಬಿತ್ತು. ಅಲ್ಲಿ ಚಾರ್ಜ್ಗೆ ಹಾಕಿದಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಶೋರೂಮೇ ಒತ್ತಿ ಉರಿತು. ಅದರಲ್ಲಿ ಒಂದು 5 ಜನ ಎಂಪ್ಲಾಯೀಸ್ಗಳು ದೈಹಿಕವಾಗಿ ಸಾಕಷ್ಟು ದಹನ ಕೂಡ ಆದರು. ಜೊತೆಗೆ ಒಂದು ಹೆಣ್ಮಗಳು ಅದರಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗೋದ್ರು. ಸೊ ಈ ಥರ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಹಾಗಾಗಿ ಓಲಾ ಸ್ಕೂಟರ್ಗಳ ಖರೀದಿಗೂ ಮುನ್ನ ಸಾಕಷ್ಟು ಬಾರಿ ಯೋಚನೆ ಮಾಡಿ. ಯಾಕೆಂದರೆ ಇದು ಸಂಪೂರ್ಣ ಅವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಮತ್ತು ಕಳಪೆ ದರ್ಜೆಯ ಗುಣಮಟ್ಟದ ಒಂದು ವಾಹನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, 1 ವರ್ಷದ ನನ್ನ ಅನುಭವದ ಪ್ರಕಾರ. ನೋಡಿ, ಇದು ಬ್ಯಾಟ್ರಿ ಎಲ್ಲ ಡಮ್ ಅಂತೇಳಿ ಸೌಂಡ್ ಬರ್ತಾ ಇದೆ. ಎಲ್ಲ ಸೆಲ್ಸ್ಗಳೆಲ್ಲ ಅದರೊಳಗೆಲ್ಲ ಇರ್ತಕ್ಕಂಥದ್ದೆಲ್ಲ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ. ನಾಗರಿಕರಾಗಿ, ಗ್ರಾಹಕರಾಗಿ ನಾವು ಯೋಚನೆ ಮಾಡ್ತಕ್ಕಂಥದ್ದೇ. ಅಕಸ್ಮಾತ್ ಗಾಡಿ ರನ್ನಿಂಗಲ್ಲಿದ್ದಾಗ ಅಥವಾ ಯಾರಾದರೂ ಅದರಲ್ಲಿ ಪ್ರಯಾಣಿಕರಿದ್ದಿದ್ದರೆ ಏನು ಗತಿ ಆಗ್ಬೋದಿತ್ತು, ನೀವು ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಸಮಸ್ಯೆಗಳು ಉಂಟಾಗ್ತಾ ಇದೆ. ಹಾಗಾಗಿ ನಾವು ದೇಶದ ಇವತ್ತು ಆರ್ಥಿಕತೆಗೆ ಪ್ರತಿಬಿಂಬ ಅಂತ ಗುರುತಿಸ್ಕೊಂತಕ್ಕಂಥ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಈ ಥರ ಆಗ್ತಾಯಿದೆ. ಇದಕ್ಕೆ ಕಾರಣ ಕಳಪೆ ಗುಣಮಟ್ಟ. ಸೊ ಓಲಾದವರು ಸೇಲ್ಸ್ ಬಗ್ಗೆ ಯಾವ ರೀತಿ ಗಮನ ಕೊಡ್ತಾರೋ ಅದೇ ರೀತಿ ತಯಾರಿಕಾ ಗುಣಮಟ್ಟ ಆಗಿರ್ಬೋದು, ಅಥವಾ ಅದರ ನಂತರ ಸರ್ವಿಸ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಗಮನ ಕೊಡಬೇಕು. ಅದಾದ ನಂತರ ಗಾಡಿಗಳನ್ನ ಮಾರುಕಟ್ಟೆಗೆ ತರಬೇಕು ಅಂತೇಳಿ ನನ್ನೊಂದು ಕಳಕಳಿಯ ವಿನಂತಿ. ಇಲ್ಲದೆ ಹೋದರೆ ಭಾರತೀಯರೆಲ್ಲ ತಿರುಗಿ ಬಿದ್ದು ಓಲಾ ಕಂಪ್ನಿನ ಮುಚ್ಚಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ, ಅಥವಾ ಸೇಲ್ಸ್ ಕೂಡ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಇವನ್ನೆಲ್ಲ ಗಮನ ಹರಿಸ್ಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಪುನರಾವರ್ತನೆ ಆಗಬಾರ್ದು. ಆ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿಬಿಟ್ಟು ಇದನ್ನು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ತಾ ಇದ್ದೀನಿ. ಇದನ್ನು ನೋಡಿಬಿಟ್ಟು 4 ಜನ ಅರ್ಥ ಮಾಡ್ಕೊಳ್ತಾರಂತ ನನ್ನ ಭಾವನೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ಈ ರೀತಿ ಘಟನೆಗಳು ಆಗದೇ ರೀತಿ ನೋಡ್ಕೊಳೋದಕ್ಕೆ ಸರ್ವಿಸ್ ಸೆಂಟ್ರ್ ಅವರು ಕೂಡ ಗಮನ ಕೊಡಬೇಕು. ಯಾಕಂದರೆ ಸರ್ವಿಸ್ ಸೆಂಟ್ರಲ್ಲಿ ಗಾಡಿಗಳನ್ನ ಬಿಟ್ಟಾಗ ಅವ್ರು ಯಾರು ಕೇರೆ ಮಾಡೋದಿಲ್ಲ. ಯಾರೋ ಅನಾಮಿಕ ಬಂದಿದ್ದಾನೋ ಒಳಗಡೆ, ಅಥವಾ ಏಲಿಯನ್ ಬಂದಿದೆಯೋ ಒಳಗಡೆ ಒಂದು ಪ್ರಾಣಿ ಅಂತೇಳಿ ಆ ಥರ ಟ್ರೀಟ್ ಮಾಡ್ತಾರೆ. ಸೊ ಈ ರೀತಿ ಆಗಿದೆ. ಚಿತ್ರದುರ್ಗದ ಓಲಾ ಸರ್ವಿಸ್ ಸೆಂಟರ್ ಸೇರಿದಂತೆ
ನಾನು ಬೇರೆ ಬೇರೆ ಸರ್ವಿಸ್ ಸೆಂಟರ್ಗಳಲ್ಲಿ ಕೂಡ ನೋಡಿದ್ದೀನಿ. ಇದೇ ರೀತಿ ಅವರು ಗಮನನೇ ಕೊಡೋದಿಲ್ಲ. ಸರ್ವಿಸ್ ಯಾರಾದರೂ ಬಂದಿದ್ದಾರೆ ಅಂತಂದರೆ ಅವ್ರ ಕಡೆ ಗಮನನೇ ಕೊಡೋದಿಲ್ಲ. ಸೊ ಹಾಗಾಗಿ ಅವರಲ್ಲಿ ಕೂಡ ಒಂದು ಕಳಕಳಿ ವಿನಂತಿ ನಾನು. ತುಂಬ ಅಂದರೆ ಯಾಕಂದರೆ ಭಾರತೀಯರು ತುಂಬ ಸಾಫ್ಟಾಗಿರ್ತಾರೆ, ಹಾರ್ಡಾಗಿ ಯಾರೂ ಟ್ರೀಟ್ ಮಾಡಲ್ಲ, ಅಂದರೆ ಪ್ರತಿಕ್ರಿಯೆ ನೀಡಲ್ಲ. ಹಾಗಂತೇಳಿ ಅದು ಅವರ ನ್ಯೂನ್ಯತೆ ಅಂತ ದಯವಿಟ್ಟು ಓಲಾ ಕಂಪ್ನಿಯವ್ರು ಭಾವಿಸಬಾರ್ದು. ಸೊ ಹಾಗಾಗಿ ಒಂದು ಒಳ್ಳೆ ದರ್ಜೆಯ ಒಂದೊಳ್ಳೆ ಗುಣಮಟ್ಟದ ಗಾಡಿಗಳನ್ನ ಮಾರುಕಟ್ಟೆಗೆ ತಂದು ಜೊತೆಗೆ ಅಷ್ಟೇ ಗುಣಮಟ್ಟದ ಸರ್ವಿಸ್ ಕೂಡ ನಮಗೆ ಗ್ರಾಹಕರಿಗೆ ಕೊಟ್ಟರೆ ಕಂಪ್ನಿ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಯಾಕಂದರೆ ಇದೊಂದು ಭಾರತೀಯ ಕಂಪ್ನಿ. ಓಲಾ ಕೂಡ ಒಂದು ಭಾರತದ ಕಂಪ್ನಿನೇ, ಅದೇನು ಬೇರೆ ಕಂಪ್ನಿ ಅಲ್ಲ. ನಾವು ಭಾರತೀಯರಾಗಿ ಭಾರತದ ಕಂಪ್ನಿಗಳನ್ನೇ ಬೆಳೆಸಬೇಕು, ಉತ್ತೇಜಿಸಬೇಕು. ಹಾಗಂತೇಳಿ ಈ ರೀತಿ ಕಳಪೆ ಗುಣಮಟ್ಟದ ಗಾಡಿಗಳನ್ನ ಬಳಸೋದ್ರಿಂದ ನಾವು ಕೂಡ ನೋಡಿ ಎಷ್ಟೊಂದು ಹಣ ತೆತ್ತಿರ್ತೀವಿ ಇದಕ್ಕೆ. ಲಕ್ಷಾಂತರ ರೂಪಾಯಿ ಅಂದರೆ ಲಕ್ಷದ ಮೇಲೆ ಗಾಡಿ ತೊಗೊಳಕ್ಕೆ. ಸೊ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಈ ಗಾಡಿ ತೊಗೊಂಡು ಈ ರೀತಿ ಆದಾಗ ಇದಕ್ಕೆ ಇನ್ಶೂರೆನ್ಸಿಗಂತ ಓಡಾಡಬೇಕು, ಮತ್ತು ಪೊಲೀಸ್ ಸ್ಟೇಷನಿಗಂತ ಓಡಾಡಬೇಕು FIR ಮಾಡೋದಕ್ಕೆ. ಈ ರೀತಿ ಹಲವು ಸಮಸ್ಯೆಗಳಿರುತ್ತೆ. ಬೇರೆ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಂತೆ, ಇನ್ಶೂರೆನ್ಸ್ ಆಫೀಸ್ ಅಂತೆ, ಸರ್ವಿಸ್ ಸೆಂಟರ್ ಅಂತೆ, ಈ ರೀತಿಯೆಲ್ಲ ಓಡಾಡಬೇಕಾದಂಥ ಕೆಲಸಗಳಿಗೆ ನಮಗೆ ಒತ್ತಡಗಳು ಜಾಸ್ತಿ ಆಗುತ್ತೆ. ಸೊ ಇರ್ತಕ್ಕಂಥ ಕೆಲಸಗಳ ಒತ್ತಡಗಳ ನಡುವೆ ಕೂಡ ಹೆಚ್ಚುವರಿಯಾಗಿ ಈ ರೀತಿ ಒತ್ತಡಗಳಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಭಾರತೀಯ ಗ್ರಾಹಕರು ಕುಗ್ಗೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇತ್ತೀಚೆಗೆ ಭಾರತ ಆರ್ಥಿಕವಾಗಿ ತುಂಬ ಪ್ರಗತಿಯಲ್ಲಿದೆ. ಭಾರತ ಕೈಗಾರಿಕಾ ವಲಯದಲ್ಲಾಗಿರ್ಬೋದು ಅಥವಾ ಕೃಷಿ ಕ್ರಾಂತಿಯಲ್ಲಾಗಿರ್ಬೋದು ತುಂಬ ಪ್ರಗತಿ ಹೊಂದ್ತಾ ಇದೆ. ಸೊ ಇಂಥ ಒಂದು ಘಟನೆಗಳು ಕಪ್ಪು ಚುಕ್ಕಿ ಆಗಬಾರ್ದು, ಭಾರತದ ಆರ್ಥಿಕತೆಗೆ ಕಪ್ಪು ಚುಕ್ಕಿ ಆಗಬಾರ್ದು ಅನ್ನೋದು ಕೂಡ ಒಂದು ಕಳಕಳಿ. ಯಾಕೆಂದರೆ ನೋಡಿ, ಅಲ್ಲಿ ಕೈಗಾರಿಕೆಗಳಿದೆ, ಕಳಪೆ ಗುಣಮಟ್ಟದ ವಸ್ತುಗಳನ್ನ ತಯಾರು ಮಾಡ್ತಾರೆ ಅಂತೇಳಿ ವಿದೇಶಿಗರು ನಮ್ಮ ದೇಶದ ಬಗ್ಗೆ ಅಪಹಾಸ್ಯ ಮಾಡಬಾರ್ದು. ಸೊ ಹಾಗಾಗಿ ಕೂಡ ಈ ಎಲ್ಲ ಒಂದು ವಿಷಯಗಳನ್ನಿಟ್ಕೊಂಡು ನಾನು ಕಳಕಳಿನ ವ್ಯಕ್ತಪಡಿಸ್ತೇನಷ್ಟೇ. ಸೊ ಆದಷ್ಟು ಬೇಗ ಓಲಾದವರು ಸೇರಿದಂತೆ ಬೇರೆ ಯಾರು ಚೀನಾದಿಂದ ಕಳಪೆ ಗುಣಮಟ್ಟದ ವಸ್ತುಗಳನ್ನ ತರಿಸಿ ಇಲ್ಲಿ ಅಸೆಂಬಲ್ ಮಾಡಿಬಿಟ್ಟು ದೇಶದಲ್ಲಿ ಮಾರುಕಟ್ಟೆಗೆ ತರ್ತಕ್ಕಂಥ ಪ್ರಯತ್ನಗಳು ಮಾಡ್ತಿದ್ದಾರೋ ಅಥವಾ ಮುಂದೆ ತರಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರಿಗೆಲ್ಲ ಇದೊಂದು ನಿದರ್ಶನ